ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಪೋಸ್ಟ್ ಆಫೀಸ್ ಅಥವಾ ಸೆಲೆಕ್ಟೆಡ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಒಂದು ಸ್ಕೀಮ್ ಇದೆ. ಈ ಒಂದು ಸ್ಕೀಮಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡಿದ್ರೆ 2 ಪಟ್ಟು ಹಣ ನಿಮಗೆ ಸಿಗುತ್ತೆ. ಸೊ ಈ ಸ್ಕೀಮ್ನ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನ ತಿಳ್ಕೊಂತಾ ಹೋಗೋಣ. ವಿಡಿಯೋವನ್ನ ಪ್ರಾರಂಭಿಸ್ತೀನಿ. ಅದಕ್ಕಿಂತ ಮೊದಲು ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತಾ ಹೋಗೋಣ. ಸೊ ನೋಡಿ, ಈಗ ನಾನು ಹೇಳ್ತಕ್ಕಂತಹ ಸ್ಕೀಮ್ ಇದೆ ಅಲ್ವಾ, ಈ ಒಂದು ಸ್ಕೀಮ್ ಅಲ್ಲಿ ನೀವೇನಾದ್ರೂ 1 ಲಕ್ಷವನ್ನ ಇನ್ವೆಸ್ಟ್ ಮಾಡಿದ್ರೆ ಸೊ ನಿಮ್ಗೆ 2 ಲಕ್ಷ ರಿಟರ್ನ್ ಸಿಗುತ್ತೆ. 10 ಲಕ್ಷ ಕಟ್ಟಿದ್ರೆ 20 ಲಕ್ಷ ಬರುತ್ತೆ. ಅದೇ 1 ಕೋಟಿನ ನೀವು ಕಟ್ಟಿದ್ರೆ ನಿಮ್ಗೆ 2 ಕೋಟಿ ಹಣ ಸಿಗುತ್ತೆ. ಸೊ ಯಾವ ರೀತಿ ಹಣ ಸಿಗುತ್ತೆ, ಈ ಒಂದು ಸ್ಕೀಮ್ಗೆ ಎಲ್ಲಿ ನಾವು ಅಪ್ಲಿಕೇಶನ್ ಅನ್ನ ಹಾಕಬೇಕು, ಸೊ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಹಣವನ್ನ, ಎಲ್ಲ ಎ ಟು ಝೆಡ್ ಇನ್ಫಾರ್ಮೇಶನ್ ಅನ್ನ ಈಗ ನಾವು ತಿಳ್ಕೊಂತಾ ಹೋಗೋಣ ಬನ್ನಿ. ಸೊ ಮೊದಲಿಗೆ ನಾನು ಹೇಳ್ತಕ್ಕಂಥ ಸ್ಕೀಮ್ ಇದೆಲ್ಲ, ಇದು ಒಂದು ಗವರ್ನಮೆಂಟ್ ಸ್ಕೀಮ್. ಸೊ ಈ ಒಂದು ಸ್ಕೀಮ್ಗೆ ನೀವು ಪೋಸ್ಟ್ ಆಫೀಸ್ ಅಲ್ಲಾದ್ರೂ ನೀವು ಖಾತೆಯನ್ನ ಓಪನ್ ಮಾಡ್ಬೋದು, ಅಥವಾ ಸೆಲೆಕ್ಟೆಡ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿರುತ್ತಾ ಸೊ ಅಲ್ಲೂ ಸಹ ನೀವು ಇನ್ವೆಸ್ಟ್ ಅನ್ನ ಮಾಡ್ಬೋದು. ಅಕೌಂಟ್ ಅನ್ನ ಓಪನ್ ಮಾಡಿಬಿಟ್ಟು ಹಣವನ್ನ ಇನ್ವೆಸ್ಟ್ ಮಾಡ್ಬೋದು. ಇದು 100% ಸೇಫ್ ಆ್ಯಂಡ್ ಸೆಕ್ಯೂರಿಟಿ ಆಗಿರುತ್ತೆ. ಓಕೆನಾ. ಈಗ ಈ ಯೋಜನೆಯ ಹೆಸರನ್ನ ತಿಳ್ಕೊಂತಾ ಹೋಗೋಣ. ಈ ಯೋಜನೆಯ ಹೆಸರು ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್ ಅಂತ ಹೇಳಿ, ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್ ಅಂತ ಹೇಳಿ. ಈ ಸ್ಕೀಮ್ಗೆ ನೀವು ಅಕೌಂಟ್ ಅನ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಸರ್ಟಿಫಿಕೇಟ್ ಅಂತ ಹೇಳಿ ಕೊಡ್ತಾರೆ. ಓಕೆನಾ. ಸೊ ಈ ಒಂದು ಸ್ಕೀಮ್ ಅನ್ನ 1988ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಪ್ರಾರಂಭಿಸಿದಾಗ ಇದು ಬರೀ ರೈತರಿಗೆ ಮಾತ್ರ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು, ಓನ್ಲಿ ಫಾರ್ ಫಾರ್ಮರ್ಸ್ ಅಂತ ಹೇಳಿ ತಿಳಿಸಿರ್ತಾರೆ. ಮತ್ತೆ ಈ ಸ್ಕೀಮ್ ನ ಟೆನ್ಯೂರ್ ಬಂದ್ಬಿಟ್ಟು 5.5 ವರ್ಷ ಇತ್ತು. ಅಂತಂದ್ರೆ ಈಗ ನೀವು 1 ಲಕ್ಷ ಕಟ್ಟಿದ್ರೆ 2 ಲಕ್ಷ ಆಗೋದಕ್ಕೆ 5.5 ವರ್ಷ ಬೇಕಾಗಿತ್ತು ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಮತ್ತೆ 1988ರಲ್ಲಿ ಈ ಒಂದು ಸ್ಕೀಮ್ ಅನ್ನ ಪ್ರಾರಂಭಿಸಿದ್ರು. ಅದಾದ್ಮೇಲೆ 2011ರಲ್ಲಿ ಈ ಒಂದು ಸ್ಕೀಮ್ ಅನ್ನ ಕ್ಲೋಸ್ ಮಾಡಲಾಗಿತ್ತು. ಓಕೆನಾ. ಮತ್ತೆ 2014ರಲ್ಲಿ ಮತ್ತೆ ಈ ಒಂದು ಸ್ಕೀಮ್ ಅನ್ನ ಸ್ಟಾರ್ಟ್ ಮಾಡಿದ್ರೆ, ಸೊ ಈಗ ಸ್ಟಾರ್ಟ್ ಮಾಡಿದಾದ್ಮೇಲೆ ಎಲ್ಲರಿಗೂ ಸಹ ಇದರಲ್ಲಿ ಅವಕಾಶವನ್ನ ನೀಡಿರ್ತಕ್ಕಂಥದ್ದು. ಎಲ್ಲರೂ ಸಹ ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್ಗೆ ನೀವು ಅರ್ಜಿಯನ್ನ ಸಲ್ಲಿಸ್ಕೋಬಹುದಾಗಿದೆ. ಮೊದಲಿಗೆ ರೈತರಿಗೆ ಮಾತ್ರ ಅವಕಾಶವನ್ನ ನೀಡಿದ್ರು, ಬಟ್ ಈಗ ಎಲ್ಲರೂ ಸಹ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಅಂತ ಹೇಳಿ ಈಗ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು. ನೆಕ್ಸ್ಟ್, ಈಗ ಕಿಸಾನ್ ವಿಕಾಸ್ ಪತ್ರ ಯೋಜನೆಗೆ ನೀವು ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು, ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ಹೇಳಿ ಇನ್ವೆಸ್ಟ್ ಮಾಡ್ಬೇಕಾ, ಇದರ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ನೋಡಿ, ಈಗ ನೀವು ಈ ಒಂದು ಸ್ಕೀಮ್ ಅಲ್ಲಿ ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್ ಅಲ್ಲಿ 1 ಟೈಮ್ ಮಾತ್ರ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನಿಮ್ಮ ಹತ್ರ 1 ಲಕ್ಷ ಇರ್ಲಿ 10 ಲಕ್ಷ ಇರ್ಲಿ, ಒಂದೇ ಸರಿ ನೀವೇನ್ ಮಾಡ್ಬೇಕಾಗಿರತ್ತ, ಇನ್ವೆಸ್ಟ್ ಅನ್ನ ಮಾಡ್ಬೇಕಾಗಿರತ್ತ. ಸೊ ಮಿನಿಮಮ್ ಅಂತಂದ್ರೆ ನೀವು ಅಕೌಂಟ್ ಅನ್ನ ಓಪನ್ ಮಾಡಿ ಕಡಿಮೆ ಅಂದ್ರೂ ಸಹ 1,000ವನ್ನ ನೀವು ಕಟ್ಟಬೇಕಾಗತ್ತ. ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ನೀವು ಹಣವನ್ನ ಒಂದೇ ಸಾರಿ ನೀವು ಇನ್ವೆಸ್ಟ್ ಅನ್ನ ಮಾಡಬಹುದಾಗಿರುತ್ತೆ. ಇದರ ಟೆನ್ಯೂರ್ ಬಗ್ಗೆ ನಾವು ಈಗ ತಿಳ್ಕೊಂತಾ ಹೋಗೋಣ. ಟೆನ್ಯೂರ್ ಅಂತಂದ್ರೆ, ಈಗ ನೀವು 10 ಲಕ್ಷವನ್ನ ಕಟ್ಟಿದ್ರ ಒಂದೇ ಸರಿ, ಓಕೆನಾ, ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್ ಅಲ್ಲಿ ಒಂದೇ ಸರಿ 10 ಲಕ್ಷವನ್ನ ಕಟ್ಟಿದ್ರ, ಆ 10 ಲಕ್ಷ 20 ಲಕ್ಷ ಆಗೋದಕ್ಕೆ ಎಷ್ಟು ವರ್ಷ ಬೇಕಾಗತ್ತೆ, ಇದನ್ನ ನಾವು ಟೆನ್ಯೂರ್ ಅಂತ ಹೇಳಿ ಕರಿತೀವಿ. ಸೊ ಟೆನ್ಯೂರ್ ಬಂದ್ಬಿಟ್ಟು ಇಟ್ಸ್ ಡಿಪೆಂಡ್ಸ್ ಅಪಾನ್ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಅಂತಂದ್ರೆ ಅದ್ರ ಮೇಲೆ ಜನರೇಟ್ ಆಗ್ತಕ್ಕಂತಹ ಬಡ್ಡಿಯ ಮೇಲೆ, ರಿಟರ್ನ್ಸ್ ನ ಮೇಲೆ ಏನಾಗಿರುತ್ತೆ, ಇದು ಡಿಪೆಂಡ್ಸ್ ಅಪಾನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಬಡ್ಡಿ ಜಾಸ್ತಿ ಇದ್ರೆ ಟೆನ್ಯೂರ್ ಕಡಿಮೆ ಇರುತ್ತೆ, ಅಥವಾ ಬಡ್ಡಿ ಕಡಿಮೆ ಇದ್ರೆ ಟೆನ್ಯೂರ್ ಜಾಸ್ತಿ ಆಗುತ್ತೆ. ಸೊ ಇಷ್ಟೇ. ಸೊ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ವರ್ಷ ಬೇಕಾಗುತ್ತೆ ನಿಮ್ಮ ಅಮೌಂಟ್ ಡಬಲ್ ಆಗೋದಕ್ಕೆ. ಓಕೆನಾ. ಸೊ ಇಂಟ್ರೆಸ್ಟ್ ಅಂತಂದ್ರೆ ಬಡ್ಡಿ ಎಷ್ಟು ಪರ್ಸೆಂಟ್ ಬರುತ್ತೆ ಫಾರ್ ಇಯರ್ಗೆ ನೋಡಿದ್ರೆ ನಾವು 7.5%. ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್ ಅಲ್ಲಿ ಈಗ ಸದ್ಯಕ್ಕೆ 7.5% ನಿಮ್ಗೆ ಬಡ್ಡಿ ಇರ್ತಕ್ಕಂಥದ್ದು. ಸೊ ಟೆನ್ಯೂರ್ ನೋಡಿದ್ರೆ 115 ಮಂತ್ಸ್, 115 ತಿಂಗಳುಗಳು ಇರುತ್ತೆ. ಅಂತಂದ್ರೆ 9 ವರ್ಷ 7 ತಿಂಗಳಿರುತ್ತೆ. ಅಂತಂದ್ರೆ ಈಗ 7.5% ಬಡ್ಡಿಗೆ ಈಗ 9 ಇಯರ್ಸ್ 7 ಮಂತ್ಸ್ ಬೇಕಾಗುತ್ತೆ ನಿಮ್ಮ ಅಮೌಂಟ್ ಡಬಲ್ ಆಗೋದಕ್ಕೆ. ಓಕೆನಾ. ಸೊ ಹೇಗೆ ಈ ಒಂದು ಸ್ಕೀಮ್ ಅಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡೋದು, ಎಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡೋದು, ಆಗ್ಲೇ ಹೇಳಿದೆ, ಪೋಸ್ಟ್ ಆಫೀಸ್ ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ನೀವು ಅಕೌಂಟ್ ಅನ್ನ ಓಪನ್ ಮಾಡಬಹುದಾಗಿರುತ್ತೆ. ಸಿಂಗಲ್ ಅಕೌಂಟ್ ಅನ್ನು ಸಹ ನೀವು ಓಪನ್ ಮಾಡಬಹುದು, ಅಥವಾ ಜಾಯಿಂಟ್ ಅಕೌಂಟ್ ಅಲ್ಲಿ ನೀವು 3 ಮೆಂಬರ್ಸ್ ಜಾಯಿನ್ ಮಾಡಿಕೊಂಡು ಅಕೌಂಟ್ ಅನ್ನು ಸಹ ಓಪನ್ ಮಾಡಬಹುದಾಗಿರುತ್ತೆ. ಅಥವಾ ಮೈನರ್ಸ್ ಗಳಿಗೂ ಸಹ ನೀವು ಅಕೌಂಟ್ ಅನ್ನ ಓಪನ್ ಮಾಡಿಸಬಹುದಾಗಿರುತ್ತೆ. ಅಥವಾ ನಿಮ್ಮ ಮಕ್ಕಳಿಗೆ ಅಕೌಂಟ್ ಅನ್ನ ಓಪನ್ ಮಾಡಿಸಬೇಕು ಅಂತಿದ್ರೆ ಸೊ ಅವರ ವರ್ಷ ಮಿನಿಮಮ್ 10 ವರ್ಷಕ್ಕಿಂತ ಜಾಸ್ತಿ ಇರಬೇಕಾಗಿರತ್ತ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ನಿಮ್ಮ ಮಕ್ಕಳ ಹೆಸರಲ್ಲೂ ಸಹ ನೀವು
ಕಿಸಾನ್ ವಿಕಾಸ್ ಪತ್ರ ಯೋಜನೆಯಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿಸಬಹುದಾಗಿರುತ್ತೆ. ಅಕೌಂಟ್ ಅನ್ನ ಓಪನ್ ಮಾಡಿಸೋದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇದನ್ನ ನಾವು ತಿಳ್ಕೊಳೋದಾದ್ರೆ, ಸೊ ಮೊದಲಿಗೆ ಎನಿ ಇಂಡಿಯನ್ ರೆಸಿಡೆಂಟ್ ಆಗಿರಬೇಕು. ನೆಕ್ಸ್ಟ್ ಐಡೆಂಟಿಟಿ ಪ್ರೂಫ್ ಬೇಕಾಗತ್ತೆ, ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಅಡ್ರೆಸ್ ಪ್ರೂಫು ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು. ಸೊ ಈ ರೀತಿ ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತಾ, ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನೀವು 10 ಲಕ್ಷವನ್ನ ಇನ್ವೆಸ್ಟ್ ಮಾಡಿದ್ರ ಅಂತ ತಿಳ್ಕೊಳ್ಳೋಣ ಕಿಸಾನ್ ವಿಕಾಸ್ ಪತ್ರ ಯೋಜನೆಯಲ್ಲಿ. ಸೊ ನೀವು 10 ಲಕ್ಷವನ್ನ ಇನ್ವೆಸ್ಟ್ ಮಾಡಿದ್ರ, ಸೊ ಮಧ್ಯದಲ್ಲಿ ನೀವೇನಾದ್ರೂ ಹಣವನ್ನ ಪಡ್ಕೋಬೋದಾ ಇದನ್ನ ನಾವು ತಿಳ್ಕೊಳೋದಾದ್ರೆ, ಸೊ ಹಾಗೆ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ನೀವು ಅಕೌಂಟ್ ಅನ್ನ ಓಪನ್ ಮಾಡಿ 2.5 ವರ್ಷ ಆದ್ಮೇಲೆ ಸೊ ನೀವು ಬೇಕಿದ್ರೆ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಕೋಬಹುದು. ಸೊ ಮಧ್ಯದಲ್ಲಿ ಹಣವನ್ನ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಅದೇ ಹೇಳಿದ್ನಲ್ಲ, ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಕೋಬೇಕಂತಿದ್ರು ಸಹ 2.5 ವರ್ಷ ಆದ್ಮೇಲೆನೆ ಇದು ಸಾಧ್ಯ ಆಗ್ತಕ್ಕಂಥದ್ದು. ಅಥವಾ ನೀವು 2.5 ವರ್ಷಕ್ಕಿಂತ ಮಧ್ಯದಲ್ಲಿ ಹಣ ಬೇಕು ಅಂತಿದ್ರೆ ಅದಕ್ಕೆ ಕೋರ್ಟ್ ಇಂದ ಆರ್ಡರ್ ಏನಾದ್ರು ಇದ್ರೆ ಸೊ ಅದ್ರ ಮುಖಾಂತರ ನೀವು ಹಣವನ್ನ ಪಡ್ಕೋಬಹುದಾಗಿರತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಮತ್ತೆ ಸೊ ಆಗ ಈಗ ನೀವು ಸೆಂಟ್ರಲಿ ಅಮೌಂಟ್ ಅನ್ನ ತಗೊಳ್ತಿದ್ದೀರಾ ಅಂತಿದ್ರೆ, ಸೊ ನೀವು ಅಕೌಂಟ್ ಓಪನ್ ಮಾಡಿ ಇಲ್ಲಿಯವರೆಗೂ ಎಷ್ಟು ದಿನ ಆಗಿದೆಯೋ ಅದ್ರ ಮೇಲೆ ಜನರೇಟ್ ಆಗಿರ್ತಕ್ಕಂತಹ ಬಡ್ಡಿ ಮತ್ತೆ ನಿಮ್ಮ ಅಸಲು ಎರಡು ಸೇರಿಸಿ ಕಾರ್ಪಸ್ ಅಂತ ಹೇಳಿ ಕರಿತೇವಲ್ಲ ಅಷ್ಟನ್ನ ನಿಮ್ಗೆ ನೀಡ್ತಕ್ಕಂಥದ್ದು. ಸೊ ಈ ರೀತಿ ಈ ಸ್ಕೀಮ್ ವರ್ಕ್ ಆಗ್ತಕ್ಕಂಥದ್ದು. ಮತ್ತೆ ಅಕೌಂಟ್ ಅನ್ನ ನೀವು ಟ್ರಾನ್ಸ್ಫರ್ ಮಾಡ್ಬೋದು, ಒಂದು ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ ಅಕೌಂಟ್ ಅನ್ನ ನೀವೇನ್ ಮಾಡ್ಬೋದು ಟ್ರಾನ್ಸ್ಫರ್ ಮಾಡ್ಬೋದಾಗಿರತ್ತೆ. ಅದೇ ರೀತಿ ಒಂದು ಬ್ರಾಂಚ್ ಇಂದ ಇನ್ನೊಂದು ಬ್ರಾಂಚ್ಗೂ ಸಹ ನೀವು ಅಕೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಬೋದಾಗಿರತ್ತೆ. ಮತ್ತೆ ಈಗ ನೀವು ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್ ಅಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡಿದ್ರ ಅಂತಿದ್ರೆ, ಸೊ ನಿಮ್ಗೆ ಒಂದು ಪತ್ರವನ್ನ ಕೊಡ್ತಾರೆ, ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಒಂದು ಸರ್ಟಿಫಿಕೇಟ್ ಮುಖಾಂತರ ನೀವೇನ್ ಮಾಡ್ಬೋದು ಲೋನ್ ಅನ್ನು ಸಹ ಪಡ್ಕೋಬಹುದಾಗಿರತ್ತೆ. ಆ ಒಂದು ಸರ್ಟಿಫಿಕೇಟ್ ಅನ್ನ ಆಧಾರವಾಗಿ ಇಟ್ಕೊಂಡು ನೀವು ಲೋನ್ ಅನ್ನು ಸಹ ಪಡ್ಕೋಬಹುದಾಗಿರತ್ತೆ. ಸೊ ಅದನ್ನ ಸೆಕ್ಯೂರಿಟಿ ಲೋನ್ ಅಂತ ಹೇಳಿ ಕರೆಯಲಾಗತ್ತೆ. ಸೆಕ್ಯೂರಿಟಿ ಲೋನ್ ಅನ್ನ ಪಡ್ಕೊಂಡ್ರೆ ನಿಮ್ಗೆ ಕಡಿಮೆ ಬಡ್ಡಿ ಇರುತ್ತೆ. ಅಂಡ್ ಟ್ಯಾಕ್ಸಸ್ ಕಡೆಗೆ ಬಂದ್ರೆ ನೀವು TDS ನೇನು ಪೇ ಮಾಡೋ ರೀತಿ ಇರೋದಿಲ್ಲ, ಬಟ್ ರಿಟರ್ನ್ಸ್ ಆಫ್ ಟ್ಯಾಕ್ಸೇಬಲ್ ಅನ್ನ ನೀವು ಪೇ ಮಾಡೋ ರೀತಿ ಇರುತ್ತೆ, ಓಕೆನಾ. ಸೊ ಈ ರೀತಿ ಈ ಒಂದು ಸ್ಕೀಮ್ ವರ್ಕ್ ಆಗ್ತಕ್ಕಂಥದ್ದು ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್, ಓಕೆನಾ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.